ಹಾಯ್ ಹಲೋ ನಮಸ್ಕಾರ, ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಇನ್ಮೇಲೆ ಸಿನಿಮಾ ಅಪ್ಡೇಟ್, ಸಿನಿಮಾ ಇನ್ಫಾರ್ಮೇಶನ್ ವಿಡಿಯೋ ಜೊತೆಗೆ OTT ರಿಲೀಸ್ ಆಗಿರೋ ಸಿನಿಮಾಗಳನ್ನ ರಿವ್ಯೂ ಕೂಡ ಮಾಡೋಣ ಅನ್ಕೊಂಡು ಮೂವಿ ರಿವ್ಯೂ ಶುರು ಮಾಡ್ತಿದೀವಿ. OTT ಇರೋ ಯಾವ್ದಾದ್ರು ಸಿನಿಮಾ ರಿವ್ಯೂ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾವು ರಿವ್ಯೂ ಮಾಡೋಕೆ ಟ್ರೈ ಮಾಡ್ತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ತೆಲುಗು ಸಿನಿಮಾ ರಿವ್ಯೂ ಮಾಡ್ತಿದೀವಿ. ಸಿನಿಮಾ ಹೆಸರು ಕೋರ್ಟ್. ಮಾರ್ಚ್ 14ರಲ್ಲಿ ಥಿಯೇಟರ್ ರಿಲೀಸ್ ಆಗಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿತ್ತು. ಇದೇ ಸಿನಿಮಾ ಈಗ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗಿದೆ. ಕನ್ನಡದಲ್ಲಿ ಕೂಡ ನೀವು ಈ ಸಿನಿಮಾನ ನೆಟ್ಫ್ಲಿಕ್ಸ್ ಅಲ್ಲೇ ನೋಡಬಹುದು. ಏಪ್ರಿಲ್ 11ರಿಂದ ನೆಟ್ಫ್ಲಿಕ್ಸ್ ನಲ್ಲಿ ಈ ಸಿನಿಮಾ ಸ್ಟ್ರೀಮ್ ಆಗ್ತಾ ಇದೆ. ರಾಮ್ ಜಗದೀಶ್ ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಪ್ರಿಯದರ್ಶಿ ಪುಲಿಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. ಸಾಯಿ ಕುಮಾರ್ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ವಾಲ್ ಪೋಸ್ಟರ್ ಸಿನಿಮಾ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಪ್ಲಾಟ್ಗೆ ಬರೋಣ. 19 ವರ್ಷದ ಚಂದು ಅನ್ನೋ ಹುಡುಗ 17 ವರ್ಷದ ಜಾಬಿಲಿ ಅನ್ನೋ ಹುಡುಗಿನ ಲವ್ ಮಾಡ್ತಿರ್ತಾನೆ. ಚಂದು ಮೇಲೆ ದೊಡ್ಡ ದೊಡ್ಡ ಕೇಸ್ಗಳ ಜೊತೆಗೆ ಪಾಕ್ಸೋ ಕೇಸ್ನ ಕೂಡ ಹಾಕ್ತಾರೆ. ಯಾರು ಈ ಕೇಸ್ ಹಾಕ್ತಾರೆ, ಇವನ್ ಮೇಲೆ ಈ ಕೇಸ್ ಹಾಕೋಕೆ ಕಾರಣ ಏನು, ಇದರಿಂದ ನಮ್ ಸಿನಿಮಾದ ಹೀರೋಗೆ ಆಗ ತೊಂದರೆಗಳೇನು, ಇದರಿಂದ ಹೊರಗ್ ಬರ್ತಾನ ನಮ್ ಹೀರೋ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಈ ಸಿನಿಮಾದಲ್ಲಿ ಪ್ರಿಯದರ್ಶಿ ಪುಲಿಕೊಂಡ ಅವರು ಅಡ್ವೊಕೇಟ್ ಸೂರ್ಯ ತೇಜ್ ಆಗಿ ಕಾಣಿಸ್ಕೊಂಡಿದ್ರೆ, ಹರ್ಷ ರೋಷನ್ ಅವರು ಚಂದು ಪಾತ್ರದಲ್ಲಿ ಮಿಂಚಿದ್ದಾರೆ. ಜಾಬಿಲಿಯಾಗಿ ಶ್ರೀದೇವಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದ ಡ್ಯೂರೇಷನ್ 2 ಗಂಟೆ 30 ನಿಮಿಷ ಇದ್ದು ನಿಮ್ಮನ್ನ 2.5 ಗಂಟೆ ಸಹ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ಸಿನಿಮಾದ ಕ್ಯಾರೆಕ್ಟರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೆಕೆಂಡ್ ಹಾಫ್ ನ ಹೆಚ್ಚಿನ ಸಮಯ ನಮಗೆ ಕೋರ್ಟ್ ಸೀನ್ಸ್, ವಾದ ಮತ್ತು ವಿವಾದಗಳನ್ನ ನೋಡೋಕ್ ಸಿಗುತ್ತೆ. ಈ ಸಿನಿಮಾದಲ್ಲಿ ವಿಜುವಲಿ ಎಲ್ಲೂ ಸಹ ಅಡಲ್ಟ್ ಕಂಟೆಂಟ್ ಸಿಗೋದಿಲ್ಲ. ಆದ್ರೆ ಈ ಸಿನಿಮಾದಲ್ಲಿ ಬರುವಂತ ಡೈಲಾಗ್ಸ್ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೇಕು ಅಂದ್ರೆ ಸ್ವಲ್ಪ ಮುಜುಗರ ಅಂತೂ ತಂದೆ ತರುತ್ತೆ. ಆದ್ರೆ ಸಿನಿಮಾದಲ್ಲಿ ಹೀರೋ ಜೊತೆ ನಡೆಯೋ ದೌರ್ಜನ್ಯ ದಬ್ಬಾಳಿಕೆ ನೋಡಿದ್ರೆ ಎಮೋಷನಲಿ ನಮ್ಗಾದ್ರೂ ಸಹ ಈ ತರದ ಭಾಷೆ ಬರೋದು ಸಹಜ. ಇಂಥ ಡೈಲಾಗ್ಸ್ ಈ ಸಿನಿಮಾಗೆ ಪುಷ್ ಕೊಡ್ತು ಅಂತಾನು ಹೇಳ್ಬೋದು. ಈ ಮುಂಚೆ ಬಂದ ಜನಗಣಮನ, ಜೈ ಭೀಮ್ ಸಿನಿಮಾಗಳನ್ನ ಈ ಸಿನಿಮಾ ನೆನಪು ಮಾಡ್ಕೊಡ್ತು. ಶ್ರೀಮಂತ ಜನರು ಬಡ ಜನರ ಮೇಲೆ ಹೇಗೆ ದೌರ್ಜನ್ಯ ಮಾಡ್ತಾರೆ, ನ್ಯಾಯ ಕೊಡಿಸೋ ನ್ಯಾಯಾಲಯಗಳ ಮುಖಾಂತರವೇ ಹೇಗೆ ಸುಳ್ಳು ಕೇಸ್ಗಳನ್ನ ಹಾಕಿ ಪ್ರಭಾವ ಬೀರಿ ಬಡವರನ್ನ ಸಿಕ್ಕಾಕಿಸ್ತಾರೆ, ಹಾಗೆ ನಮ್ಮ ನ್ಯಾಯಾಲಯದ ವ್ಯವಸ್ಥೆಯನ್ನ ಹೇಗೆ ತಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡು ಅವ್ರ ಪರವಾಗಿ ಮಾಡ್ಕೋತಾರೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಿನಿಮಾದ ಮತ್ತೊಂದು ವಿಶೇಷ ಅಂದ್ರೆ ಸಿನಿಮಾದ ನರೇಶನ್. ಪ್ರತಿ ಕ್ಷಣಕ್ಕೂ ನಿಮ್ಮನ್ನ ಕನೆಕ್ಟ್ ಮಾಡ್ತಾರೆ. ಈ ಮೂವಿನ ಸ್ಕಿಪ್ ಮಾಡ್ತೀನಿ ಅನ್ನೋದಕ್ಕೆ ನಿಮ್ಗೆ ರೀಸನ್ನೇ ಸಿಗೋದಿಲ್ಲ. ಈ ಸಿನಿಮಾದ ರೀತಿನೇ ನಮ್ಮ ರಿಯಲ್ ಲೈಫ್ ಅಲ್ಲಿ ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ಇದೇ ರೀತಿ ಘಟನೆಗಳು ನಡೆದಿರುತ್ತೆ. ಬಡ ಮಕ್ಕಳ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿರ್ತಾರೆ. ಅದರಲ್ಲಿ ಅದೆಷ್ಟೋ ಜನರಿಗೆ ಮಾಡದ ತಪ್ಪಿಗೆ ಶಿಕ್ಷೆ ಕೂಡ ಆಗಿರುತ್ತೆ. ಈ ಸಿನಿಮಾ ನಿಮ್ಗೆ ವಿಶೇಷವಾಗಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಈ ತರದ ಕತೆಗೆ ಡೈರೆಕ್ಷನ್ ಮಾಡಿರೋ ನಿರ್ದೇಶಕ ರಾಮ್ ಜಗದೀಶ್ ಅವ್ರಿಗೆ ಹ್ಯಾಟ್ಸ್ ಆಫ್. ಸೊ ಒಂದೇ ಮಾತಲ್ಲಿ ಹೇಳೋದಾದ್ರೆ ಈ ಸಿನಿಮಾ ಸ್ವಲ್ಪ ಪ್ರಿಡಿಕ್ಟಿವ್ ಅನ್ಸಿದ್ರು ಸಹ ಅದು ಈ ಸಿನಿಮಾನ ಎಲ್ಲೂ ಬೋರ್ ಮಾಡಿಲ್ಲ. ಸೊ ಇಟ್ಸ್ ವರ್ತ್ ಟು ವಾಚ್ ಅಂತಾನೆ ಹೇಳ್ಬೋದು. ಇದೇ ತರ ಸಿನಿಮಾ ರಿಲೇಟೆಡ್ ಕಂಟೆಂಟ್ಸ್ ಮಾಡ್ತಿರ್ತೀವಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.